ನಮಸ್ಕಾರ, ನಾನು ರಫೀಕ್ ಅಹಮದ್. ಜಗಳೂರು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದಲ್ಲಿ ಇತ್ತೀಚೆಗೆ ಕಾಣಿಸಿಕೊಂಡ ಕೋಳಿ ಶೀತ ಜ್ವರ ಹಿನ್ನೆಲೆಯಿಂದ ಜಗಳೂರು ತಾಲೂಕಿನಲ್ಲಿ ರೋಗ ತಡೆಗಟ್ಟಲು ಸಾರ್ವಜನಿಕರ ಕೋಳಿ ಫಾರಂ ಮಾಲೀಕರಿಗೆ ಹಾಗೂ ಕೋಳಿ ಮೊಟ್ಟೆ ಮಾರಾಟ ಕೇಂದ್ರ ಮಾಲೀಕರುಗಳಿಗೆ ಮುಂಜಾಗ್ರತಾ ಕ್ರಮವನ್ನು ನಿರ್ದೇಶಿಸಿ ಸಭೆ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಇಒ ಕೆಂಚಪ್ಪ, ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಲಿಂಗರಾಜ್, ಪಿಎಸ್ಐ ಮಂಜುನಾಥ್, ಟಿಎಚ್ಒ ವಿಶ್ವನಾಥ್, ಜಗಳೂರು ತಾಲೂಕಿನ 22 ಗ್ರಾಮ ಪಂಚಾಯತಿಗಳ ಪಿಡಿಒಗಳು ಹಾಗೂ ಸಿಬ್ಬಂದಿಗಳು, ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಅವರು ಜಾಗೃತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ವಾತಾವರಣ ಶುಚಿಯಾಗಿಟ್ಕೋಬೇಕು. ಸೊ ಇದರಿಂದ ನಾವು ಮುಂಬರುವಂತಹ ಯಾವುದೇ ರೋಗ ರುಜಿನಗಳನ್ನು ನಾವು ತಡೆಗಟ್ಟಲು ನಾವು ಕ್ರಮ ಕೈಗೊಳ್ಳಬಹುದು. ಸೊ ಹಾಗಾಗಿ ಯಾರೂ ಸಹ ಇದ್ರ ಬಗ್ಗೆ ಬಿಡು ಹಕ್ಕಿಯಿಂದ ಹಕ್ಕಿ ಬರುವಂತೆ, ಮನುಷ್ಯನಿಗೆ ಬರುವಂತೆ ಸೊ ಈ ನೆಗ್ಲಿಜೆನ್ಸಿ ಬೇಡ. ದಯವಿಟ್ಟು ಎಲ್ಲರೂ ಸಹ ತಾವು ಎಲ್ಲರೂ ಅಂಗಡಿಗೆ ಹೋಗೋದು ಬಿಫೋರ್ ಹೋಗೋದಂದ್ರೆ ಮಾಸ್ಕ್ ಹಾಕೊಂಡು ಹೋಗಿ ನಮ್ಮ ಒಂದು ಸೇಫ್ಟಿ ಮೆಸರ್ಸ್ ನಾವು ಕಂಟ್ರೋಲ್ ಆಗಿರುವಂತಂದ್ರೆ ಮುಂಬರುವ ದಿನಗಳಲ್ಲಿ ಈ ರೋಗ ಲಕ್ಷಣಗಳು ಹರಡೋಕೆ ನಾವು ತಡೆಗಟ್ಟಬಹುದು. ಇದು ಮೇಜರ್ ಥಿಂಗ್ ಇದೆ, ಅಂತದ್ದೇನಿಲ್ಲ. ನಾವು ಈ ಕೋಳಿಯಲ್ಲಿ ಮಾಲೀಕರಿಗೆ ಸ್ಪೆಷಲ್ ಆಗಿ ನಮ್ಮ ಈ ಪೌಲ್ಟ್ರಿ ಫಾರ್ಮ್ ಓನರ್ಸ್ ಸೊ ನಾವು ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರಿಗೆಲ್ಲರೂ ಸಹ ಯಾವ್ದಾದ್ರು ಮಾಡೋದು ಕಷ್ಟ ಆಗುತ್ತೆ. ಜನಸಂಖ್ಯೆ ಜಾಸ್ತಿ ಇರುವುದರಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರಿಗೆ ಏನೇನು ಎಚ್ಚರಿಕೆ, ಮುನ್ನೆಚ್ಚರಿಕೆ, ಮುಂಜಾಗ್ರತಾ ಕ್ರಮಗಳನ್ನು ಕೊಡಬೇಕು ಅಂತ ನಾವು ಹೇಳ್ತೀವಿ. ತಾವೆಲ್ಲರೂ ಸಹ ಈ ಒಂದು ಸಭೆ ಬಂದಿದ್ದೀರಿ. ಇದರಲ್ಲಿ ನಮ್ಮ ಮಾಧ್ಯಮ ಮಿತ್ರರ ಪಾತ್ರ ಬಹಳ ಜಾಸ್ತಿ ಆಗಿದೆ. ದಯವಿಟ್ಟು ನಮ್ಮ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಎದುರಿಲ್ಲದೆ ಹೆದರಿಕೊಳ್ಳೋದು ಬೇಡ, ಬಟ್ ಮುಂಜಾಗ್ರತಾ ಕ್ರಮ ವಹಿಸಿಕೊಳ್ಳೋದು ಸೂಕ್ತವಾಗಿದೆ.